ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್ ಇವತ್ತು ನಾನು ಉಡುಪಿ ಕಡೆ ಹೋಗ್ತಾ ಇದ್ದೀನಿ, ಮಂಗಳೂರಿಂದ ಉಡುಪಿ ಕಡೆಗೆ. ಎಸ್ ಫ್ರೆಂಡ್ಸ್, ಉಡುಪಿಗೆ ಹೋದ್ಮೇಲೆ ಉಂಟಲ್ವಾ, ಉಡುಪಿ ಹತ್ತಿರ ಮಲ್ಪೆ ಹೋಗೋ ರೋಡಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಚರ್ಚ್ ಇದೆ. ಎಸ್, ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವ ಚರ್ಚ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸ್ಟೆಲ್ಲಾ ಮೇರಿಸ್ ಚರ್ಚ್, ಬೆಳಂಕಣಿ ಮಾತೆಯ ಒಂದು ಚರ್ಚ್. ಇದು ಚರ್ಚಿನ ವಿಶೇಷ ಅಂದರೆ ಈ ಚರ್ಚ್ ಕಟ್ಟಿರೋದು ಬೋಟ್ ಶೇಪ್ದಲ್ಲಿ. ಇಂತಹ ಬೋಟ್ ಶೇಪಿನ ಚರ್ಚ್ಗಳು ಜಗತ್ತಿನ ಕೆಲವು ಕಡೆ ಮಾತ್ರ ಇರೋದು. ಅಂತಹ ಒಂದು ಚರ್ಚ್ ನಮ್ಮ ಉಡುಪಿಯ ಕಲ್ಮಾಡಿಯಲ್ಲಿರುವುದು ಒಂದು ವಿಶೇಷ. ಬನ್ನಿ ಕಲ್ಮಾಡಿಗೆ ಹೋಗಿ ಈ ವಿಶೇಷ ಚರ್ಚ್ ನೋಡಿ ಬರುವ. ಫ್ರೆಂಡ್ಸ್ ನೋಡಿ, ನಾನು ಉಡುಪಿಗೆ ಬಂದು ರೀಚ್ ಆಗಿ ಉಡುಪಿ ಫ್ಲೈಓವರಿನ ಲೆಫ್ಟ್ ಸೈಡಲ್ಲಿ ಬಂದರೆ ಮಲ್ಪೆ ರೋಡಿಗೆ ಬಂದರೆ ನಿಮಗೆ ಈ ಕಲ್ಮಾಡಿ ಸ್ಟೆಲ್ಲಾ ಮೇರಿಸ್ ಚರ್ಚಿಗೆ ಬರ್ಬೋದು. ಈ ಬೋಟ್ ಶೇಪಿನ ಒಂದು ವಿಶೇಷವಾದಂಥ ಒಂದು ಚರ್ಚ್ ನೋಡಿ, ಹತ್ತಿರ ಬರ್ತಾ ಇದ್ದೀನಿ. ನೋಡುವಾಗ ಉಂಟಲ್ವಾ, ಯಾವುದೋ ಒಂದು ದೊಡ್ಡ ಬೋಟ್ ನಿಂತಿರೋ ಥರ ಕಾಣ್ತಾ ಉಂಟು ಮರೆ. ಸೂಪರ್ ನೋಡಿ ಅಂತೆ. ಫ್ರೆಂಡ್ಸ್ ನೋಡಿ, ಜಗತ್ತಿನ ಒಂದು ವಿಶೇಷವಾದಂಥ ಒಂದು ಚರ್ಚ್, ಬೋಟ್ ಶೇಪಿನ ಚರ್ಚ್ ನೋಡಿ. ಇದು ಏಷ್ಯಾದ 3ನೇ ಬೋಟ್ ಶೇಪಿನ ಚರ್ಚ್ ಮತ್ತು ಭಾರತದ 2ನೇ ಮತ್ತು ಕರ್ನಾಟಕದ ಮೊದಲನೇ ಬೋಟ್ ಶೇಪಿನ ಚರ್ಚ್. ಫ್ರೆಂಡ್ಸ್, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಉಂಟಲ್ವಾ, ಒಂದು ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಇದು ವಿಶೇಷವಾದಂಥ ಒಂದು ಚರ್ಚ್ ಹೇಗಿದೆ ನೋಡಿ ಬರುವ, ಕಂಪ್ಲೀಟಾಗಿ ನಮಗೆ ತೋರಿಸ್ತೀನಿ. ಅವರ್ ಲೇಡಿ ಆಫ್ ವೆಲಂಕಣಿ ಶ್ರೈನ್ ಕಲ್ಮಾಡಿ ನೋಡಿ, ವೆಲಂಕಣಿ ಮಾತೆಯ ಪುಣ್ಯಕ್ಷೇತ್ರ ಕಲ್ಮಾಡಿ ನೋಡಿ. ಇದು ಚರ್ಚ್ನ ಎದುರುಗಡೆ ಒಂದು ಧ್ವಜದ ಚಿನ್ನದ ಲೇಪನದ ಒಂದು ಕಂಬ ಮಾಡಿದ್ದಾರೆ ನೋಡಿ. ಮತ್ತು ಇದು ನಮ್ಮ ನೋಡಿ ಬೋಟ್ ಅಂದರೆ ಬೋಟ್ ಶೇಪಿನ ಚರ್ಚ್ ನೋಡಿ. ನಿಮಗೆ ನಾನು ಈ ಕಡೆಯಿಂದ ಆ ಕಡೆ ಹೋಗಿ ನೋಡಿ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಮತ್ತು ಈ ಚರ್ಚಿನ ವಿಶೇಷ ಅಂದರೆ ಅಂತ ಗೊತ್ತುಂಟು ಫ್ರೆಂಡ್ಸ್, ಈ ಚರ್ಚ್ಗೆ ಎದುರುಗಡೆ ಬಾಗಿಲು ಇಲ್ಲ ನೋಡಿ ಅಂತೆ. ಇದು ಕಂಪ್ಲೀಟ್ ಬೋಟ್ ಶೇಪಿನ ಚರ್ಚ್ ನೋಡಿ. ಇದಕ್ಕೆ ಎದುರುಗಡೆ ಬಾಗಿಲು ಇಲ್ಲ, ಸೈಡಿಂದ ಬಾಗಿಲು, ಪ್ರವೇಶ ದ್ವಾರ ನೋಡಿ ಹೇಗೆ ಕಾಣ್ತಾ ಉಂಟು ಅಂತ. ಬ್ಯೂಟಿಫುಲ್ ಆಯಿತಾ, ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ನೋಡಿ. ಬೋಟಿನ ಮೇಲ್ಗಡೆ ಒಂದು ಕ್ರಾಸ್ ಇದೆ. ಫ್ರೆಂಡ್ಸ್, ಈ ಸ್ಟೆಲ್ಲಾ ಮೇರಿಸ್ ಚರ್ಚ್ ವೆಲಂಕಣಿಗೆ ಮಾತೆಗೆ ಸಂಬಂಧಪಟ್ಟಿರುವಂಥ ಒಂದು ಚರ್ಚ್. ವೆಲಂಕಣಿ ಮಾತೆ, ಆರೋಗ್ಯ ಮಾತೆ ತುಂಬ ಹೆಸರಿಂದ ಕರೀತಾರೆ ನೋಡಿ. ಈ ಚರ್ಚಿನ ಒಂದು ಕಡೆ ಒಂದು ಭಾಗ. ಮತ್ತು ವಿಶೇಷ ಅಂದರೆ ಉಂಟಲ್ಲ ಫ್ರೆಂಡ್ಸ್, ಈ ಚರ್ಚಿನ ಮುಂಭಾಗದಲ್ಲಿ ಇದರ ಎಕ್ಸಾಕ್ಟ್ ಮುಂದೆ ಉಂಟಲ್ಲ ನೋಡಿ, ಈ ನೀರಿನ ಒಂದು ಸಣ್ಣ ಪೂಲ್ ಥರ ಮಾಡಿದ್ದಾರೆ. ಅಂದರೆ ನೋಡುವಾಗ ಉಂಟಲ್ಲ, ಈ ಚರ್ಚ್ ನೀರಲ್ಲಿ ಹೋಗ್ತಾ ಇರೋ ಥರ ಫೀಲಿಂಗ್ ಆಗುತ್ತೆ ನೋಡಿ. ನೋಡಿ ಹೇಗೆ ಕಾಣ್ತಾ ಉಂಟಂತ ನೋಡಿ. ಎರಡು ಕಡೆ ಮತ್ತು ಮುಂದೆ ಎಡಕ್ಕೆ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಒಂದು ನೀರು ಥರ ಮಾಡಿದ್ದಾರೆ, ಅದರ ವೇವ್ಸ್ ಥರ, ಸಮುದ್ರದ ಅಲೆಗಳ ಥರ. ನಿಮಗೆ ನೋಡುವಾಗ ಉಂಟಲ್ಲ, ಇದು ಬೋಟ್ ನೀರಲ್ಲಿ ಚಲಿಸೋದರ ಒಂದು ಫೀಲಿಂಗ್ ಬರ್ತದೆ. ಫ್ರೆಂಡ್ಸ್ ಬನ್ನಿ, ಈ ಚರ್ಚಿನ ಬಲಬದಿಯಲ್ಲಿ ನೋಡಿ ವೆಲಂಕಣಿ ಮಾತೆಯ ಒಂದು ಶ್ರೈನ್ ಇದೆ ನೋಡಿ. ಇಲ್ಲಿ ಬಂದು ತುಂಬ ಜನ ಬಂದು ಪ್ರೇಯರ್ ಮಾಡಿ ಕ್ಯಾಂಡಲ್ ಹಚ್ಚಿ ಹೋಗ್ತಾರೆ ನೋಡಿ. ಇದು ನಮ್ಮ ವೆಲಂಕಣಿ ಮಾತೆಯ ಶ್ರೈನ್. ಅಷ್ಟೇ ಅಲ್ಲ, ಇದು ಒಂದು ಪವಾಡ ಪ್ರತಿಮೆ ಕೂಡ. ಫ್ರೆಂಡ್ಸ್ ನೋಡಿ, ಈ ಚರ್ಚಿಗೆ ಪ್ರವೇಶ ದ್ವಾರ ಇರೋದು ಬಲಭಾಗದಲ್ಲಿ, ಎದುರುಗಡೆ ಇಲ್ಲ. ಬನ್ನಿ ಈ ಚರ್ಚಿನ ಒಳಗೆ ಹೋಗುವ. ಒಂದು ವಿಶಾಲವಾದಂಥ ಒಂದು ಚರ್ಚ್ ಆಯಿತಾ ನೋಡಿ ಅಂತೆ. ನಾನು ವೀಕ್ ಡೇಸಲ್ಲಿ ಸಂಜೆಗೆ ಹೋಗಿದ್ದು, ಆವಾಗ ಅಲ್ಲಿ ಯಾವುದೇ ರೀತಿಯ ಒಂದು ಪೂಜೆ, ಯಾವುದೇ ಪ್ರೇಯರ್ ಇರಲಿಲ್ಲ ನೋಡಿ. ತುಂಬ ಶಾಂತವಾಗಿದೆ ನೋಡಿ, ತುಂಬ ಬ್ಯೂಟಿಫುಲ್ ಚರ್ಚ್ ಆಯಿತಾ ಫ್ರೆಂಡ್ಸ್. ಸುಂದರ ಅಂದರೆ ಅತಿ ಸುಂದರ. ಫ್ರೆಂಡ್ಸ್ ನೋಡಿ, ಇದು ಈ ಚರ್ಚಿನ ಹಿಂದ್ಗಡೆ ಅಂದರೆ ನಮ್ಮ ಪೂಜೆ ಮಾಡುವ ಆಲ್ಟರಿನ ಮುಂದೆ ಲಾಸ್ಟಲ್ಲಿ ಹಿಂದೆ ನೋಡಿ. ಹಿಂದ್ಗಡೆಯಿಂದ ಮುಂದುಗಡೆವರೆಗೂ ಹೇಗೆ ಕಾಣುತ್ತೆ ಉಂಟಂತ ನೋಡಿ. ಪೂಜೆ ಮಾಡಲಿಕ್ಕೆ, ಪ್ರೇಯರಿಗೆ ತುಂಬ ಜನರಿಗೆ
ಒಂದು 1,000 ಜನರಿಗೆ ಕೂತ್ಕೊಳ್ಳುವಂಥ ಒಂದು ಆಸನದ ವ್ಯವಸ್ಥೆ ಇದೆ. ನೋಡಿ, ಇದು ಉಡುಪಿಯ ಅತಿ ದೊಡ್ಡ ಚರ್ಚ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಬೋಟ್ ಶೇಪಿನ ಚರ್ಚಿನ ಈ ಒಳಗಡೆಯ ಈ ದೃಶ್ಯ ಹೇಗೆ ಕಾಣ್ತಾ ಉಂಟಂತ ನೋಡಿ. ಒಳಗಡೆ ಕೂಡ ಉಂಟಲ್ವಾ, ಬೋಟ್ ಶೇಪಿನ ಒಂದು ಫೀಲಿಂಗ್ ಬರ್ತಾ ಇದೆ ನೋಡಿ. ಇದು ಈ ಚರ್ಚಿನ ಆಲ್ಟರ್, ಮೇನ್ ಪೂಜೆ ಮಾಡುವಂಥ ಒಂದು ವೇದಿಕೆ. ತುಂಬ ಸುಂದರ ಉಂಟಾಯ್ತಾ, ರಿಯಲಿ ಬ್ಯೂಟಿಫುಲ್. ನೋಡಿ, ಇಲ್ಲಿ ರೈಟ್ ಮತ್ತು ಲೆಫ್ಟ್ ಸೈಡಲ್ಲಿ ಕೆಲವು ಕಲಾಕೃತಿಗಳನ್ನು ಮಾಡಿದ್ದಾರೆ ಮತ್ತು ಮಧ್ಯದಲ್ಲಿ ಶಿಲುಬೆ, ಮತ್ತು ಇದನ್ನು ಕಂಪ್ಲೀಟಾಗಿ ವುಡ್ ಕಟ್ಟಿಗೆಯಲ್ಲಿ ಅಂದರೆ ವುಡ್ಡಲ್ಲಿ ಈ ಇಂಟೀರಿಯರ್ ಡಿಸೈನನ್ನು ವಿನ್ಯಾಸ ಮಾಡಿದ್ದಾರೆ. ಇದು ಈ ಚರ್ಚಿನ ಪೂಜೆಯ ಸ್ಥಳ, ಮೇನ್ ಆಲ್ಟರ್. ನೋಡಿ, ತುಂಬ ಸುಂದರವಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಆಯಿತಾ. ಫ್ರೆಂಡ್ಸ್, ಇದು ನೋಡಿ, ಇದು ಈ ಚರ್ಚಿನ ರೈಟ್ ಸೈಡಲ್ಲಿ ಮತ್ತೊಂದು ಚರ್ಚಿನ ಒಳಗಡೆ ಒಂದು ವೆಲಂಕಣಿ ಮಾತೆಯ ಒಂದು ಮೂರ್ತಿ ಇದೆ ನೋಡಿ. ಇದು ಚರ್ಚಿನ ಒಳಗಡೆ ರೈಟ್ ಸೈಡಲ್ಲಿ ವೆಲಂಕಣಿ ಮಾತೆಯ ಒಂದು ಸ್ಟ್ಯಾಚ್ಯೂ. ಫ್ರೆಂಡ್ಸ್ ನೋಡಿ, ಈ ಚರ್ಚಿನ ಮೇಲ್ಗಡೆ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಗ್ಲಾಸಿಗೆ ಬೆಳಕು ಬರುವಲ್ಲಿ ನೋಡಿ ಇದಕ್ಕೆ ಒಂದು ಡಿಸೈನ್ ಮಾಡಿದ್ದಾರೆ. ಅಂದರೆ ನಾವು ಮಿಸ್ತೀರ್ ಅಂತ ಹೇಳ್ತೇವೆ. ರೋಸರಿ ಜಪಮಾಲೆಗಳ ಒಂದು ದೃಶ್ಯಾವಳಿಯನ್ನು ಈ ಗ್ಲಾಸ್ ಮೇಲೆ ಡಿಸೈನ್ ಮಾಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಇದು ಈ ಚರ್ಚಿನ ರೂಪ್ ಕಂಪ್ಲೀಟಾಗಿ ಮೇಲ್ಗಡೆಯಿಂದ ಕೆಳಗಡೆಯವರೆಗೆ ಹೇಗೆ ಕಾಣ್ತಾ ಉಂಟಂತ ನೋಡಿ. ಇಲ್ಲಿ ಕೂಡ ಲೆಫ್ಟ್ ಸೈಡಲ್ಲಿ ಕೂಡ ಈ ಮೇಲ್ಗಡೆ ಗ್ಲಾಸಿಗೆ ಈ ಜಪಮಾಲೆಯ ದೃಶ್ಯಾವಳಿಗಳ ಒಂದು ಡಿಸೈನ್ ಇಲ್ಲಿ ಕೂಡ ಮಾಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಈ ಚರ್ಚಿನ ರೈಟ್ ಸೈಡಲ್ಲಿ ಈ ಚರ್ಚಿನ ಬಗ್ಗೆ ಒಂದು ಹಿಸ್ಟ್ರಿಯನ್ನು ಬರೆದಿಟ್ಟಿದ್ದಾರೆ, ಒಂದು ಕೆತ್ತನೆ ಮಾಡಿದ್ದಾರೆ ನೋಡಿ ಮಾರ್ಬಲ್ ಕಲ್ಲಿನ ಮೇಲೆ. ಅಂದರೆ ಈ ಚರ್ಚನ್ನು ಇಲ್ಲಿ ಯಾಕೆ ಕಟ್ಟಿದರು, ಈ ಚರ್ಚ್ ಕಟ್ಟಲಿಕ್ಕೆ ಕಾರಣ ಏನು, ವಿಶೇಷ ಅಂದರೆ ಫ್ರೆಂಡ್ಸ್, ಈ ಚರ್ಚಿನ ಈ ವೆಲಂಕಣಿ ಮಾತೆಯ ಪವಾಡ ಪ್ರತಿಮೆ ಉಂಟಲ್ಲ ಫ್ರೆಂಡ್ಸ್, ಅದು ಸಿಕ್ಕಿದ್ದು ಒಂದು ಹಿಂದೂ ಬಾಂಧವರಿಗೆ. ಸೊ ಅದನ್ನು ತಂದು ಇಲ್ಲಿ ಈ ಜಾಗದಲ್ಲಿ ತಂದು ಅವರು ಯಾಕೆ ಈ ಚರ್ಚನ್ನು ಕಟ್ಟಿದರು ಅಂತ ಉಂಟಲ್ಲ, ಈ ಕಂಪ್ಲೀಟಾಗಿ ಈ ಸ್ಟೋರಿಯನ್ನು ಈ ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ದಾರೆ. ನಿಮಗೆ ಬೇಕಾದರೆ ಉಂಟಲ್ಲ, ಈ ವಿಡಿಯೋನ ಇಲ್ಲಿ ಪೌಸ್ ಮಾಡಿ ಈ ಕಂಪ್ಲೀಟ್ ಸ್ಟೋರಿ ನೀವು ಓದ್ಬೋದು ನೋಡಿ. ಇದು ಸಿಕ್ಕಿದ್ದು ಒಂದು ಹಿಂದೂ ಬಾಂಧವರಿಗೆ, ಅದನ್ನು ತಂದು ಅವರು ಇಲ್ಲಿ ಫಾದರ್ ಹತ್ರ ಹೇಳಿ ಇಲ್ಲಿ ಒಂದು ಪವಾಡ ಪ್ರತಿಮೆಯನ್ನು ಇಟ್ಟು ಇಲ್ಲಿ ಒಂದು ಚರ್ಚ್ ಕಟ್ಟಿದ್ದಾರೆ. ಅದು ಕೂಡ ಒಂದು ಬೋಟ್ ಶೇಪಲ್ಲಿ. ಇಂತಹ ಬೋಟ್ ಶೇಪಿನ ಚರ್ಚ್ಗಳು ಜಗತ್ತಿನಲ್ಲಿ ಕೆಲವು ಕಡೆ ಮಾತ್ರ ಇರೋದು. ಇದು ನಾನು ಆವಾಗ ಹೇಳಿದ ಹಾಗೆ ಇದು ಏಷ್ಯಾದ 3ನೇ ಬೋಟ್ ಶೇಪಿನ ಚರ್ಚ್ ಮತ್ತು ಭಾರತದ 2ನೇ ಮತ್ತು ಕರ್ನಾಟಕದ ಮೊಟ್ಟ ಮೊದಲ ಬೋಟ್ ಶೇಪಿನ ಚರ್ಚ್. ಫ್ರೆಂಡ್ಸ್ ನೋಡಿ, ಇದರ ಒಂದು ಮಾಡೆಲ್ ಇಲ್ಲಿ ಮಾಡಿದ್ದಾರೆ. ಚರ್ಚಿನ ಧರ್ಮಗುರುಗಳ ನಿವಾಸದಲ್ಲಿ ಈ ಚರ್ಚಿನ ಮಾಡೆಲನ್ನು ಇಟ್ಟಿದ್ದಾರೆ. ಇದು ಸಹ ನಿಮಗೆ ನೋಡ್ಬೋದು ಇಲ್ಲಿ ಬಂದರೆ. ಫ್ರೆಂಡ್ಸ್, ಈ ಚರ್ಚಿಗೆ ಬರಲಿಕ್ಕೆ ಈ ವಿಶೇಷವಾದಂಥ ಒಂದು ಬೋಟ್ ಶೇಪಿನ ಚರ್ಚಿಗೆ ಬರಲಿಕ್ಕೆ ಉಂಟಲ್ಲ, ನೀವು ಉಡುಪಿಗೆ ಬಂದು ಉಡುಪಿಯಿಂದ ಮಲ್ಪೆಗೆ ರೋಡಿಗೆ ಬಂದರೆ ಉಂಟಲ್ಲ, ಅಲ್ಲಿ ಕಲ್ಮಾಡಿ ಹತ್ರನೇ ಇದೆ ಈ ಬೋಟ್ ಶೇಪಿನ ಸ್ಟೆಲ್ಲಾ ಮೇರಿಸ್ ಚರ್ಚ್, ವೆಲಂಕಣಿ ಮಾತೆಯ ದೇವಾಲಯ. ಓಕೆ ಫ್ರೆಂಡ್ಸ್, ಒಮ್ಮೆ ಬಂದು ಈ ಚರ್ಚಿಗೆ ಭೇಟಿ ನೀಡಿ ಈ ಪುಣ್ಯಕ್ಷೇತ್ರಕ್ಕೆ ಬನ್ನಿ. ಓಕೆ, ಈ ವಿಡಿಯೋ ಲೈಕ್ ಆದರೆ ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.